ನಮಸ್ಕಾರ ಎಲ್ಲರಿಗೂ. ದ ಡೀಪ್ ಡೈವ್ಗೆ ಸ್ವಾಗತ. ನೀವು ಯೂಟ್ಯೂಬ್ ನೋಡ್ತಾ ಇದ್ರೆ ಗಮನಿಸಿರ್ಬೋದು, ₹1,000 ಹಾಕಿ ಒಂದೇ ತಿಂಗಳಲ್ಲಿ 10 ಲಕ್ಷ ಮಾಡಿ, ಈ ಥರದ್ದೆಲ್ಲ ತುಂಬಾ ವಿಡಿಯೋಗಳು ಬರುತ್ತೆ ಅಲ್ವಾ? ಹೌದು ಹೌದು. ವಿಶೇಷವಾಗಿ ಕ್ರಿಪ್ಟೋ ಬಗ್ಗೆ ಶಿಬಾ ಇನು ಅಂತ ಕೆಲವು ಕಾಯಿನ್ಗಳು ಸುತ್ತಲ ಅಂತೂ ಒಂದು ದೊಡ್ಡ ಹೈಪ್, ಒಂದು ಏನಂತಾರೆ ಕುತೂಹಲನೇ ಇದೆ. ಅದೇ, ತುಂಬಾ ಜನ ಕೇಳ್ತಾರೆ ಇದ್ರ ಬಗ್ಗೆ. ಹಾಗಾಗಿ ಇವತ್ತು ನಾವು ಇದನ್ನೇ ಸ್ವಲ್ಪ ಆಳವಾಗಿ ನೋಡೋಣ ಅನ್ಕೊಂಡಿದೀವಿ. ಈ ಬೇಗ ಶ್ರೀಮಂತರಾಗುವ ಆಸೆ ಇದೆಯಲ್ಲ, ಅದರಲ್ಲಿ ನಿಜ ಎಷ್ಟು, ಆದ್ರೆ ಹಿಂದಿನ ಲೆಕ್ಕಾಚಾರ ಏನು? ಶಿಬಾ ಇನು ನಿಜವಾಗ್ಲೂ ₹1 ತಲುಪೋಕ್ ಸಾಧ್ಯನಾ? ಹೌದು, ಈ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋಣ. ಸುಮ್ನೆ ಯಾರೋ ಹೇಳಿದ್ದನ್ನ ನಂಬೋ ಬದಲು ನಮ್ಮ ಹತ್ರ ಇರೋ ಮಾಹಿತಿಯನ್ನ ಇಟ್ಕೊಂಡು ಸ್ವಲ್ಪ ವಾಸ್ತವವನ್ನ ನೋಡೋ ಪ್ರಯತ್ನ ಮಾಡೋಣ, ಸರಿ ಅಲ್ವಾ? ಖಂಡಿತ, ಇದನ್ನ ಬಿಡಿಸಿ ನೋಡೋಣ. ಓಕೆ, ಈಗ ನೋಡಿ, ಒಂದು ಸನ್ನಿವೇಶ. ನೀವು ಸುಮ್ನೆ ಯೂಟ್ಯೂಬ್ ನೋಡ್ತಾ ಇರ್ತೀರಾ, ಆಗ ಪಕ್ಕನೆ ಒಂದು ಥಂಬ್ನೇಲ್, ಕಣ್ಣು ಕುಕ್ಕೋ ಹಾಗೆ, ₹1,000 ಹಾಕಿ ಲಕ್ಷಾಧಿಪತಿಯಾಗಿ, ಶಿಬಾ ಇನ್ನು ಬರೆಯಲಿದೆ ಹೊಸ ಚರಿತ್ರೆ ಅಂತ. ಹಾ, ನೋಡಿರ್ತೀವಿ. ಕ್ಲಿಕ್ ಮಾಡಿದ್ರೆ ಅಲ್ಲಿ ಯಾರೋ ಒಬ್ರು ಇನ್ಫ್ಲೂಯೆನ್ಸರ್ ಇರ್ತಾರೆ. ಅವ್ರು ಶುರು ಮಾಡ್ತಾರೆ, ಓ ಶಿಬಾ ಇನು, ಇದನ್ನ ಮಿಸ್ ಮಾಡ್ಕೋಬೇಡಿ, ಈಗ ತಗೊಂಡ್ಲಿಲ್ಲ ಅಂದ್ರೆ ಆಮೇಲೆ ಪಶ್ಚಾತ್ತಾಪ ಪಡ್ತೀರಾ ಅಂತ. ಹೌದು, ಜೋರಾಗಿ ಹೇಳ್ತಾರೆ. ಆಗ ಏನಾಗುತ್ತೆ ಅಂದ್ರೆ, ಮನಸ್ಸಲ್ಲಿ ಒಂದು ಆಸೆ, ಫೋಮೋ ಅಂತಾರಲ್ಲ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಅವಕಾಶ ತಪ್ಪಿ ಹೋಗುತ್ತೆ ಅನ್ನೋ ಭಯ. ಅದೇ, ನಾನ್ ತಗೊಂಡಿಲ್ಲ ಅಂದ್ರೆ ಎಲ್ರೂ ಶ್ರೀಮಂತರಾಗ್ತಾರೆ, ನಾನ್ ಮಾತ್ರ ಇಲ್ಲೇ ಇರ್ತೀನಿ ಅಂತ ಆ ಯೋಚನೆ ಬಂದ್ಬಿಡುತ್ತೆ. ಹೌದು, ಆ ಒತ್ತಡ ಇರುತ್ತೆ. ಆಮೇಲೆ ಕೆಲವ್ರು ಏನ್ ಮಾಡ್ತಾರೆ, ಕೈಲಿರೋ ಕಾಸು ಹಾಕ್ತಾರೆ. ಇನ್ನು ಕೆಲವರು ಸಾಲ ಮಾಡಿ ಹಾಕ್ತಾರೆ ಅಲ್ವಾ? ಅದು ತುಂಬಾ ರಿಸ್ಕ್. ಹೌದು, ದೊಡ್ಡ ರಿಸ್ಕ್ ತಗೊಂಡಾಗ್ತಾರೆ. ಆಮೇಲೆ ಏನಾಡುತ್ತೆ, ಸ್ವಲ್ಪ ಮಾರ್ಕೆಟ್ ಕೆಳಗೆ ಬಂದ್ರೆ ಸಾಕು, ಟೆನ್ಷನ್ ಶುರು. ಹೌದು, ದೊಡ್ಡ ಕುಸಿತ ಆದ್ರೆ ದುಡ್ಡೆಲ್ಲ ಹೋಯ್ತು. ಆಗ ಶುರು ಮಾಡ್ತಾರೆ ನೋಡಿ, ಛೇ ಎಲ್ಲಾ ಮೋಸ, ಕ್ರಿಪ್ಟೋ ಅಂದ್ರೇನೆ ವೇಸ್ಟ್ ಅಂತ. ಇದು ತುಂಬಾ ಸಾಮಾನ್ಯ. ಆದ್ರೆ ಇಲ್ಲಿ ನಿಜವಾಗಿ ಏನಾಗ್ತಿದೆ ಅಂತ ನೋಡ್ಬಿಟ್ಟು. ಕರೆಕ್ಟ್. ಉದಾಹರಣೆಗೆ ಈ ಶಿಬಾ ಇನು ತಗೊಳ್ಳೋಣ. ತುಂಬಾ ಫೇಮಸ್ ಮೀಮ್ ಕಾಯಿನ್ ಇದು ಅಲ್ವಾ? ಹೌದು, ಇದ್ರ ಬಗ್ಗೆನೇ ಜಾಸ್ತಿ ಮಾತು ಕೇಳಿ ಬರೋದು. ಇದರ ಬೆಲೆ ಈಗ ಸದ್ಯಕ್ಕೆ ಅಂದ್ರೆ ನಾವು ನೋಡಿದಾಗ ಸುಮಾರು 0.001086, ಅಂದ್ರೆ 1 ಪೈಸೆಗಿಂತನೂ ತುಂಬಾನೇ ಕಡಿಮೆ. ತುಂಬಾ ಕಡಿಮೆ. ಈಗ ನೀವೊಂದು ₹1,000 ಹಾಕಿದ್ರೆ ನಿಂಗೆ ಸುಮಾರು 10,46,000 ಶಿಬಾ ಇನು ಕಾಯಿನ್ ಸಿಗತ್ತೆ. ಹೌದು, 10 ಲಕ್ಷಕ್ಕೂ ಹೆಚ್ಚು. ಇಲ್ಲಿಂದ ಶುರುವಾಗುತ್ತೆ ನೋಡಿ ಆ ಕನ್ಸು. ವಾ, ಒಂದೇ ಒಂದು ವೇಳೆ ಇದು ₹1 ಆಗ್ಬಿಟ್ರೆ ನನ್ನ ₹1,000 10 ಲಕ್ಷ ಆಗುತ್ತೆ ಅಂತ. ಆ ಯೋಚನೆನೇ ರೋಮಾಂಚನ ಕೊಡುತ್ತೆ ಅಲ್ವಾ? ಹೌದು, ಕಡಿಮೆ ದುಡ್ಡಲ್ಲಿ ದೊಡ್ಡ ಲಾಭ. ಹೌದು, ಆದ್ರೆ ನಿಲ್ಲಿ, ಈ ಕನಸು ನಿಜ ಆಗೋಕೆ ಸಾಧ್ಯನಾ? ಇಲ್ಲಿಂದ ವಿಷಯ ಸ್ವಲ್ಪ ಸೀರಿಯಸ್ ಆಗತ್ತೆ. ಹೌದು, ಇಲ್ಲಿ ಗಣಿತ ಏನ್ ಹೇಳುತ್ತೆ ಅಂತ ನೋಡೋಣ. ಆ ಕನಸು ಯಾಕೆ ಅಷ್ಟು ಸುಲಭ ಅಲ್ಲ ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ಒಂದು ಕಾನ್ಸೆಪ್ಟ್ ಮುಖ್ಯ. ಅದನ್ನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಥವಾ ಮಾರ್ಕೆಟ್ ಕ್ಯಾಪ್ ಅಂತೀವಿ. ಮಾರ್ಕೆಟ್ ಕ್ಯಾಪ್, ಓಕೆ. ಇದು ಸಿಂಪಲ್ ಲೆಕ್ಕಾಚಾರ. ಒಂದು ಕಾಯಿನ್ನ ಈಗಿನ ಬೆಲೆ, ಅದನ್ನ ಚಲಾವಣೆಯಲ್ಲಿರೋ ಒಟ್ಟು ಕಾಯಿನ್ಗಳ ಸಂಖ್ಯೆಯಿಂದ ಗುಣಿಸ್ಬೇಕು ಅಷ್ಟೇ. ಅಂದ್ರೆ ಕರೆಂಟ್ ಪ್ರೈಸ್ ಗುಣಿಸು ಸರ್ಕ್ಯುಲೇಟಿಂಗ್ ಸಪ್ಲೈ. ಸರಿ, ಪ್ರಸಕ್ತ ಬೆಲೆ ಮತ್ತೆ ಚಲಾವಣೆಯಲ್ಲಿರುವ ನಾಣ್ಯಗಳ ಸಂಖ್ಯೆ. ಹೌದು, ಈ ಚಲಾವಣೆಯಲ್ಲಿರುವ ಪೂರೈಕೆ ಅಂದ್ರೆ ಮಾರ್ಕೆಟ್ನಲ್ಲಿ ನಿಜವಾಗಿಯೂ ಎಷ್ಟು ಕಾಯಿನ್ಗಳ ಲಭ್ಯ ಇದೆ ಅನ್ನೋದು. ಓಕೆ. ಈಗ ಶಿಬಾ ಇನು ವಿಷಯಕ್ಕೆ ಬಂದ್ರೆ, ಅದರ ಈಗಿನ ಮಾರ್ಕೆಟ್ ಕ್ಯಾಪ್ ನಮ್ಮ ಮೂಲಗಳ ಪ್ರಕಾರ ಸುಮಾರು $16.2 ಬಿಲಿಯನ್ ಇದೆ. USDಯಲ್ಲಿ ಹೇಳಿದ್ರೆ ಸ್ವಲ್ಪ ಸ್ಟೇಬಲ್ ಇರುತ್ತೆ. 16.2 ಬಿಲಿಯನ್ ಅಂದ್ರೆ ಈಗಾಗ್ಲೇ ದೊಡ್ಡ ಮೊತ್ತ ಅಲ್ವಾ? ಹೌದು, ಖಂಡಿತ ದೊಡ್ಡ ಮೊತ್ತ. ಈಗ ಶಿಬಾ ಇನು ₹1 ಆಗ್ಬೇಕು ಅಂದ್ರೆ ಸುಮಾರು 0.011 USD ಆಗ್ಬೇಕು ಪ್ರತಿ ಕಾಯಿನ್. ಹಾಗಾದ್ರೆ ಅದರ ಒಟ್ಟು ಮಾರ್ಕೆಟ್ ಕ್ಯಾಪ್ ಎಷ್ಟಾಗ್ಬೇಕು ಅಂತ ಅಂದಾಜಿದೆಯಾ? 16.2 ಬಿಲಿಯನ್ ಇಂದ 0.011ಗೆ ತುಂಬಾ ಜಾಸ್ತಿ ಆಗ್ಬೇಕಲ್ವಾ? ಎಷ್ಟಿರ್ಬೋದು? ಹೌದು, ಬಹಳ ಜಾಸ್ತಿ. ಲೆಕ್ಕಾಚಾರಗಳ ಪ್ರಕಾರ ಶಿಬಾ ಇನು ₹1 ಮುಟ್ಬೇಕು ಅಂದ್ರೆ ಅದರ ಮಾರ್ಕೆಟ್ ಕ್ಯಾಪ್ ಬರೋಬ್ಬರಿ 6.4 ಟ್ರಿಲಿಯನ್ USD ಆಗ್ಬೇಕು. ಏನು, 6.4 ಟ್ರಿಲಿಯನ್? ಅಬ್ಬಾ, ಇದು ನಂಬೋಕಾಗ್ತಿಲ್ಲ. ಈ ನಂಬರ್ ಎಷ್ಟು ದೊಡ್ಡದಂತ ಸ್ವಲ್ಪ ಹೋಲಿಕೆ ಕೊಟ್ಟು ಹೇಳ್ತೀರಾ? ಖಂಡಿತ ಹೇಳ್ತೀನಿ. 6.4 ಟ್ರಿಲಿಯನ್ ಅಂದ್ರೆ ನಮ್ಮ ಇಡೀ ಭಾರತ ದೇಶದ GDP ಇದೆಯಲ್ಲ, ಒಟ್ಟು ಆರ್ಥಿಕತೆ, ಅದು ಸುಮಾರು 4.2 ಟ್ರಿಲಿಯನ್ ಇದೆ. ಓಹ್,
ಅಂದ್ರೆ ಶಿಬಾ ಇನು ₹1 ಆಗೋಕೆ ಬೇಕಿರೋ ಮಾರ್ಕೆಟ್ ಕ್ಯಾಪ್ ನಮ್ಮ ದೇಶದ ಇಡೀ ಆರ್ಥಿಕತೆಗಿಂತ 1.5 ಪಟ್ಟು ಜಾಸ್ತಿ ಇರಬೇಕು. 1.5 ಪಟ್ಟು? ಹೌದು. ಇನ್ನೊಂದು ಹೋಲಿಕೆ ನೋಡಿ, ಪ್ರಪಂಚದಲ್ಲಿರೋ ಎಲ್ಲಾ ಕ್ರಿಪ್ಟೋಕರೆನ್ಸಿಗಳು, ಬಿಟ್ಕಾಯಿನ್, ಎಥೇರಿಯಂ ಎಲ್ಲ ಸೇರಿ ಅವುಗಳ ಒಟ್ಟು ಮಾರ್ಕೆಟ್ ಕ್ಯಾಪ್ ಸುಮಾರು 3.9 ಟ್ರಿಲಿಯನ್ ಅಷ್ಟೇ. ಇಡೀ ಕ್ರಿಪ್ಟೋ ಮಾರ್ಕೆಟ್ ಸೇರ್ನೇ ಅಷ್ಟು? ಹೌದು. ಅಂದ್ರೆ ಶಿಬಾ ಇನು ಒಂದೇ ಕಾಯಿನ್ನ ಮೌಲ್ಯ ಇಡೀ ಕ್ರಿಪ್ಟೋ ಮಾರ್ಕೆಟ್ಗಿಂತ 1.5 ಪಟ್ಟು ಜಾಸ್ತಿ ಆಗ್ಬೇಕು ಅಂತ. ಇದು ಸಾಧ್ಯನಾ? ಖಂಡಿತ ಇಲ್ಲ ಅನ್ಸುತ್ತೆ. ವಿಶೇಷವಾಗಿ ಶಿಬಾ ಇನು ತರಹ ಮೀಮ್ ಕಾಯಿನ್ಗೆ, ಅಂದ್ರೆ ಅದಕ್ಕೆ ನಿಜವಾದ ಉಪಯೋಗ ಯುಟಿಲಿಟಿಗಿಂತ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾ ಹೈಪು, ಸಮುದಾಯದ ಬೆಂಬಲ ಇದರ ಮೇಲೇನೆ ನಿಂತಿರೋ ಕಾಯಿನ್ ಅದು. ಹೌದು. ಹಾಗಾದ್ರೆ ₹1 ಅನ್ನೋದು ಅದು ಕನಸಿನ ಮಾತಷ್ಟೇ. ಖಂಡಿತ. ಸರಿ, ₹1 ಬೇಡ, ಕನಿಷ್ಠ ಒಂದು 10 ಪೈಸೆ ಆದ್ರೂ ಆಗ್ಬಹುದಾ ಅಂತ ಕೆಲವರು ಕೇಳ್ತಾರೆ. ಅದಕ್ಕೂ ಲೆಕ್ಕ ಇದೆಯಾ? ಇದೆ. 10 ಪೈಸೆ ತಲುಪಬೇಕು ಅಂದ್ರೂ ಕೂಡ ಶಿಬಾ ಇನು ವಿನ ಮಾರ್ಕೆಟ್ ಕ್ಯಾಪ್ ಸುಮಾರು $650 ಬಿಲಿಯನ್ ಆಗ್ಬೇಕು. 650 ಬಿಲಿಯನ್? ಇದನ್ನ ಯಾವುದಕ್ಕೆ ಹೋಲಿಸಬಹುದು? ಇದು ರಿಯಲಿಸ್ಟಿಕ್ ಅನ್ಸುತ್ತಾ? ಇದನ್ನು ಹೋಲ್ಸೋಣ. ಎಥೇರಿಯಂ ಗೊತ್ತಲ್ವಾ, ಕ್ರಿಪ್ಟೋದಲ್ಲಿ 2ನೇ ಅತಿ ದೊಡ್ಡ ಪ್ರಾಜೆಕ್ಟ್. ಹೌದು, ಎಥೇರಿಯಂ. ಅದರ ಮಾರ್ಕೆಟ್ ಕ್ಯಾಪ್ ಸುಮಾರು $500 ಬಿಲಿಯನ್ ಇದೆ. ತಮಾಷೆ ಅಂದ್ರೆ ಶಿಬಾ ಇನು ಅನ್ನೋ ಟೋಕನ್ ಅದು ಎಥೇರಿಯಂ ಬ್ಲಾಕ್ ಚೈನ್ ಮೇಲೆಯೇ ಇರೋದು. ಹೌದಾ? ಹೌದು. ಹಾಗಿದ್ದ ಮೇಲೆ ಶಿಬಾ ಇನು ತನ್ನ ಮೂಲ ಪ್ಲಾಟ್ಫಾರ್ಮ್ ಆದ ಎಥೇರಿಯಂ ಅನ್ನೇ ಮಾರ್ಕೆಟ್ ಕ್ಯಾಪ್ನಲ್ಲಿ ಹಿಂದಿಕ್ಕೋದು ಅದು ಎಷ್ಟು ಮಟ್ಟಿಗೆ ಸಾಧ್ಯ? ಅದು ಕೂಡ ಕಷ್ಟನೇ ಅನ್ಸುತ್ತೆ. ಹೌದು, ಸದ್ಯದ ಪರಿಸ್ಥಿತಿಯಲ್ಲಿ ಅಸಂಭವನೀಯವೇ. ಇನ್ನು ಕೆಲವರು $1 ಆಗತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಏನಿಲ್ಲ ಅಂದ್ರೂ $500 ಟ್ರಿಲಿಯನ್ ಬೇಕು. ಅದ್ರ ಬಗ್ಗೆ ಯೋಚನೆಯೇ ಬೇಡ. 500 ಟ್ರಿಲಿಯನ್? ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ, ಈ ಸಿಂಪಲ್ ಗಣಿತ, ಈ ಮಾರ್ಕೆಟ್ ಕ್ಯಾಪ್ನ ವಾಸ್ತವ, ಇದನ್ನ ಆ ಯೂಟ್ಯೂಬ್ನಲ್ಲಿ ಪ್ರಚಾರ ಮಾಡೋರು ಹೆಚ್ಚಾಗಿ ಹೇಳೋದೇ ಇಲ್ಲ ಅಥವಾ ಮರೆಮಚ್ಚಿಬಿಡ್ತಾರೆ. ಹೌದು, ಅದೇ ಆಗ್ತಿರೋದು. ಈ ಲೆಕ್ಕಾಚಾರವೆಲ್ಲ ಯಾರಿಗೂ ಗೊತ್ತಾಗಲ್ಲ. ಅಲ್ಲಿ ಯೂಟ್ಯೂಬರ್ ಹೇಳಿದ್ದೇ ಸತ್ಯ ಅಂತ ಅನ್ಕೊಂಡ್ಬಿಡ್ತಾರೆ. ನೀವು ಹೇಳ್ದಾಗೆ ಕುಚ್ ನ್ಯೂ ಫಾರ್ ಯು ಅಂತ ಚಾನೆಲ್ಗಳೆಲ್ಲ 2022 ಹೇಳ್ತಾನೆ ಇದ್ದಾರೆ, ಶೀಘ್ರದಲ್ಲೇ $1 ಆಗುತ್ತೆ, 2025 90% ಚಾನ್ಸ್ ಅಂತ. ಹೌದು, ಆ ಭರವಸೆಗಳು ಮುಂದಕ್ಕೆ ಹೋಗ್ತಾನೇ ಇರುತ್ತೆ. 2022, 23, ಈಗ 25. ಇದು ನಿರಂತರ ಪ್ರಕ್ರಿಯೆ ಆಗಿದೆ. ಕೆಲವೊಮ್ಮೆ ಈ ಇನ್ಫ್ಲೂಯೆನ್ಸರ್ಗಳು ನೀವು ಹೇಳ್ದಾಗೆ ದುಡ್ಡು ತಗೊಂಡು ಶಿಲ್ಲಿಂಗ್ ಅಂತಾರಲ್ಲ, ಅದನ್ನ ಮಾಡ್ತಾರೆ. ಒಂದು ಕಾಯಿನ್ ಬಗ್ಗೆ ಒಳ್ಳೇದು ಹೇಳಿ ವಿಡಿಯೋ ಮಾಡೋದು. ಅದು ನಿಜವಾದ ಸಲಹೆ ಆಗಿರಲ್ಲ, ಬದಲಿಗೆ ಒಂದು ರೀತಿ ಅಡ್ವರ್ಟೈಸ್ಮೆಂಟ್. ಓಕೆ, ಹಾಗಾದ್ರೆ ಜನ ದುಡ್ಡು ಕಳ್ಕೊಂಡಾಗ ಯಾರ್ ತಪ್ಪಿದು? ಇನ್ಫ್ಲೂಯೆನ್ಸರ್ಗಳದ್ದ ಅಥವಾ ಜನರ ಆಸೆ, ಫೋಮೋನ, ಅಥವಾ ಮಾರ್ಕೆಟ್ ಹಾಗೆ ಇರೋದ್ರಿಂದನಾ? ಪ್ರಾಮಾಣಿಕವಾಗಿ ಹೇಳಬೇಕು ಅಂದ್ರೆ ಇದು ಒಂದೇ ಕಾರಣ ಅಲ್ಲ. ನೀವು ಹೇಳಿದ ಎಲ್ಲವೂ ಸೇರಿ ಆಗೋದು ಮಿಶ್ರಣ. ಹೌದು. ಇನ್ಫ್ಲೂಯೆನ್ಸರ್ಗಳು ವ್ಯೂಸ್ಗೋಸ್ಕರ ಉತ್ಪ್ರೇಕ್ಷೆ ಮಾಡಬಹುದು. ಜನರ ದುರಾಸೆ, ಫೋಮೋ, ಅವರನ್ನ ರಿಸರ್ಚ್ ಮಾಡದೆ ಹೂಡಿಕೆ ಮಾಡೋ ಹಾಗೆ ತಳ್ಳುತ್ತೆ. ಮತ್ತೆ ಕ್ರಿಪ್ಟೋ ಮಾರ್ಕೆಟ್ ಸಹ ಸಹಜವಾಗಿಯೇ ತುಂಬಾ ವೊಲೆಟೈಲ್, ಅಂದ್ರೆ ಅಸ್ಥಿರ. ಹೌದು, ಏರಿಳಿತ ಜಾಸ್ತಿ. ಆದ್ರೆ ಎಲ್ಲದಕ್ಕಿಂತ ಮೂಲ ಸಮಸ್ಯೆ ಅಂದ್ರೆ ಮಾಹಿತಿಯ ಕೊರತೆ. ಮಾರ್ಕೆಟ್ ಕ್ಯಾಪ್ ಅಂದ್ರೆ ಏನು, ಸಪ್ಲೈ ಡಿಮ್ಯಾಂಡ್ ಅಂದ್ರೆ ಏನು, ಆ ಕಾಯಿನ್ಗೆ ನಿಜವಾದ ಉಪಯೋಗ ಇದೆಯಾ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ದೆ ಸುಮ್ನೆ ಬೆಲೆ ಕಡಿಮೆ ಇದೆ ಅಂತ ಹಾಕಿದ್ರೆ ಅದು ಹೂಡಿಕೆ ಆಗಲ್ಲ, ಜೂಜು ಆಗುತ್ತೆ. ಕರೆಕ್ಟ್, ಅದೊಂದ್ ರೀತಿಯ ಜೂಜಾಟ ಆಗ್ಬಿಡುತ್ತೆ. ಕೆಲವರು ಟೋಕನ್ ಬರ್ನಿಂಗ್ ಬಗ್ಗೆ ಮಾತಾಡ್ತಾರಲ್ಲ, ಕಾಯಿನ್ಗಳನ್ನ ಸುಟ್ಟಾಕೋದು, ಅದರಿಂದ ಸಪ್ಲೈ ಕಡಿಮೆ ಆಗಿ ಬೆಲೆ ಜಾಸ್ತಿ ಆಗುತ್ತೆ ಅಂತ. ಅದರಲ್ಲೇನಾದ್ರೂ ಸತ್ಯ ಇದೆಯಾ? ಕಡಿಮೆಯಾಗಿ ಡಿಮ್ಯಾಂಡ್ ಹಾಗೇ ಇದ್ರೆ ಬೆಲೆ ಏರ್ಬೇಕು. ಆದ್ರೆ ರಿಯಾಲಿಟಿಯಲ್ಲಿ ಇದು ಅಷ್ಟು ಸಿಂಪಲ್ ಅಲ್ಲ. ಒಂದು, ಶಿಬಾ ಇನು ತರಹ ಕಾಯಿನ್ಗಳು ಟ್ರಿಲಿಯನ್ ಗಟ್ಲೆ ಇರತ್ತೆ. ಗಮನಾರ್ಹವಾಗಿ ಬೆಲೆ ಏರ್ಬೇಕು ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಬರ್ನ್ ಮಾಡಬೇಕು. ಅದು ಕಷ್ಟ. ಹೌದು, ಟ್ರಿಲಿಯನ್ಗಳಲ್ಲಿ ಸ್ವಲ್ಪ ಬರ್ನ್ ಮಾಡಿದ್ರೆ ಏನೂ ಆಗಲ್ಲ. ಹೌದು. ಇನ್ನೊಂದು ವಿಷಯ, ಬೆಲೆ ಸ್ವಲ್ಪ ಜಾಸ್ತಿ ಆದ ತಕ್ಷಣ ಏನ್ ಮಾಡ್ತಾರೆ ಜನ? ಮಾರೋಕ್ ಶುರು ಮಾಡ್ತಾರೆ, ಲಾಭ ತಗೊಳ್ಳೋಕೆ. ಅದೇ, ಹಿಂದೆ ಕಡಿಮೆ ಬೆಲೆಗೆ ತಗೊಂಡೋರು ಮಾರಾಟ ಮಾಡ್ತಾರೆ. ಆಗ ಮತ್ತೆ ಚಲಾವಣೆಯಲ್ಲಿರೋ ಪೂರೈಕೆ ಜಾಸ್ತಿ ಆಗತ್ತೆ, ಬೆಲೆ ಏರೋದಕ್ಕೆ ಬ್ರೇಕ್ ಬೀಳುತ್ತೆ. ಸೋ ಬರ್ನಿಂಗ್ ಒಂದೇ ಪರಿಹಾರ ಅಲ್ಲ. ಹೌದು, ಇದು ಕೇಳಿದ್ರೆ ಸ್ವಲ್ಪ ಆ ಹಳೆಯ ಪಿರಮಿಡ್ ಸ್ಕೀಮ್ಗಳ ಥರ ಅನ್ಸುತ್ತೆ. ನೀವು ಸೇರಿ 3 ಜನ ಸೆಲ್ಸಿ ಆಮೇಲೆ ಕಾರ್ ತಗೊಳ್ಳಿ ಅಂತ ಹೇಳ್ತಾರಲ್ಲ. ಹೌದು, ಆ ಬೇಗ ಶ್ರೀಮಂತರಾಗಿ ಅನ್ನೋ ಮನಸ್ಥಿತಿಯನ್ನೇ ಬಳಸ್ಕೊಳ್ಳೋದು. ವಿಧಾನಗಳು ಬೇರೆ ಬೇರೆ ಇರಬಹುದು. ಅದೇ. ಆದ್ರೆ ನೋಡಿ, ಇದನ್ನೆಲ್ಲ ಕೇಳಿ ಇಡೀ ಕ್ರಿಪ್ಟೋನೇ ಒಂದು ಸ್ಕ್ಯಾಮ್ ಅಂತ ಅನ್ಕೋಬಾರ್ದು. ಹೌದು, ಅದು ತಪ್ಪು. ಖಂಡಿತ. ಕ್ರಿಪ್ಟೋ, ಬ್ಲಾಕ್ ಚೈನ್ ಟೆಕ್ನಾಲಜಿಯಲ್ಲಿ ನಿಜವಾಗ್ಲೂ ದೊಡ್ಡ ಪೊಟೆನ್ಷಿಯಲ್ ಇದೆ.
ಸರಿಯಾಗಿ ರಿಸರ್ಚ್ ಮಾಡಿ ಎಚ್ಚರಿಕೆಯಿಂದ ಹೂಡಿಕೆ ಮಾಡಿದ್ರೆ ಇದು ಒಂದು ಒಳ್ಳೆ ಹೂಡಿಕೆ ಅವಕಾಶನೂ ಹೌದು. ಹ್ಮ್ ಕೆಲವೊಮ್ಮೆ ಬುಲ್ ರನ್ ಟೈಮ್ನಲ್ಲಿ ಅಂದ್ರೆ ಮಾರ್ಕೆಟ್ ಚೆನ್ನಾಗಿ ಮೇಲ್ ಹೋಗ್ತಿರೋವಾಗ ಶೀಬಾ ಇನು ತರಹ ಮೀಮ್ ಕಾಯಿನ್ಗಳು ಕೂಡ 10 ಪಟ್ಟು 20 ಪಟ್ಟು ಲಾಭ ಕೊಟ್ಟಿವೆ. ಅದು ನಿಜ. ಓ ಹಾಗಾಗಿದೆಯಾ? ಹಾಗಿದೆ. ಆದ್ರೆ ಅದರಲ್ಲಿ ರಿಸ್ಕ್ ಕೂಡ ಅಷ್ಟೇ ಇರುತ್ತೆ, ಅದಕ್ಕಿಂತ ಹೆಚ್ಚೇ ಇರುತ್ತೆ. ಹಾಗಾದ್ರೆ ಸ್ವಲ್ಪ ಸೇಫ್ ಆಗಿ ಸ್ವಲ್ಪ ಬುದ್ಧಿವಂತಿಕೆಯಿಂದ ಕ್ರಿಪ್ಟೋದಲ್ಲಿ ಹೂಡಿಕೆ ಮಾಡೋಕೆ ದಾರಿ ಇದೆಯಾ, ಮೀಮ್ ಕಾಯಿನ್ಗಳನ್ನೇ ನಂಬಿಕೊಂಡಿರದೆ? ಖಂಡಿತ ಇದೆ. ಒಂದು ಮುಖ್ಯವಾದ ಸಲಹೆ ಅಂದ್ರೆ ನಿಮ್ಮ ಒಟ್ಟು ಹೂಡಿಕೆ ಬಂಡವಾಳ ಇದೆಯಲ್ಲ, ನಿಮ್ಮ ಪೋರ್ಟ್ಫೋಲಿಯೋ, ಅದರಲ್ಲಿ ಒಂದು ಸಣ್ಣ ಭಾಗ ಮಾತ್ರ, ಉದಾಹರಣೆಗೆ ಒಂದು 5% ಅಥವಾ ಅದಕ್ಕಿಂತ ಕಡಿಮೆ. 5% ಅಷ್ಟೇನಾ? ಹೌದು, ಅಷ್ಟು ಸಣ್ಣ ಭಾಗವನ್ನು ಮಾತ್ರ ಈ ಥರ ಅತಿ ಹೆಚ್ಚು ರಿಸ್ಕ್ ಇರೋ ಮೀಮ್ ಕಾಯಿನ್ಗಳಿಗೆ ಅಥವಾ ಬೇರೆ ಸ್ಪೆಕ್ಯುಲೇಟಿವ್ ಆಸೆಟ್ಗಳಿಗೆ ಹಾಕಿ. ಇದು ಒಂದು ರೀತಿ ಲಾಟ್ರಿ ಟಿಕೆಟ್ ತಗೊಂಡ್ ಹಾಗೆ, ಬಂದ್ರೆ ಬಂತು, ಹೋದ್ರೆ ದೊಡ್ಡ ನಷ್ಟ ಆಗ್ಬಾರ್ದು. ಓಕೆ, ಅರ್ಥ ಆಯ್ತು. ಯಾಕಂದ್ರೆ ಅವುಗಳ ಬೆಲೆ ಹೈಪ್ ಮೇಲೆ ಹೋಗುತ್ತೆ, ಹಾಗೆ ಪೂರ್ತಿ ಕೆಳಗೆ ಕೂಡ ಬೀಳ್ಬಹುದು. ಸೊ ನಿಮ್ಮ ಮೇನ್ ಇನ್ವೆಸ್ಟ್ಮೆಂಟ್ ಸೇಫ್ ಆಗಿರ್ಬೇಕು. ಸರಿ, ಹಾಗಾದ್ರೆ ಆ ಉಳಿದ 95% ದುಡ್ಡನ್ನ ಎಲ್ಲಿ ಹಾಕೋದು? ಬಹುಪಾಲು ಹೂಡಿಕೆಯನ್ನ, ಅಂದ್ರೆ 95% ಅಷ್ಟನ್ನ ಹೆಚ್ಚು ಸ್ಥಾಪಿತವಾದ ಯುಟಿಲಿಟಿ ಕಾಯಿನ್ಗಳಲ್ಲಿ ಹೂಡಿಕೆ ಮಾಡೋದು ಒಳ್ಳೆಯದು. ಇವು ಸಾಮಾನ್ಯವಾಗಿ ಟಾಪ್ 10, ಟಾಪ್ 20 ಕಾಯಿನ್ಗಳಾಗಿರ್ತವೆ. ಯುಟಿಲಿಟಿ ಕಾಯಿನ್ಸ್ ಅಂದ್ರೆ ಅವುಗಳಿಗೆ ನಿಜವಾದ ಉಪಯೋಗ ಇರುತ್ತೆ, ಯೂಸ್ ಕೇಸ್ ಇರುತ್ತೆ. ಉದಾಹರಣೆಗೆ ಬಿಟ್ಕಾಯಿನ್, ಅದನ್ನ ಡಿಜಿಟಲ್ ಗೋಲ್ಡ್ ಅಂತಾರೆ, ಮೌಲ್ಯ ಸಂಗ್ರಹಣೆ. ಎಥೇರಿಯಂ, ಅದರ ಮೇಲೆ ಸಾವಿರಾರು ಅಪ್ಲಿಕೇಶನ್ಗಳು, ಎನ್ಎಫ್ಟಿಗಳು ರನ್ ಆಗುತ್ತೆ. ಸೊಲಾನಾ, ಕಾರ್ಡಾನೋ, ಇವೆಲ್ಲ ತಮ್ಮದೇ ಆದ ಫಾಸ್ಟ್ ಆದ ಕಡಿಮೆ ಖರ್ಚಿನ ಬ್ಲಾಕ್ ಚೈನ್ಗಳನ್ನ ಕಟ್ತಿವೆ. ಓಕೆ, ಅಂದ್ರೆ ನಿಜವಾದ ಟೆಕ್ನಾಲಜಿ ಉಪಯೋಗ ಇರೋ ಪ್ರಾಜೆಕ್ಟ್ಗಳು. ಹೌದು, ಇವುಗಳ ಹಿಂದೆ ಸ್ಟ್ರಾಂಗ್ ಟೀಮ್ ಇರುತ್ತೆ, ಕ್ಲಿಯರ್ ಆದ ವಿಷನ್ ಇರುತ್ತೆ. ಇವು ಮೀಮ್ ಕಾಯಿನ್ಗಳಷ್ಟು ವಾಲಟೈಲ್ ಇರಲ್ಲ, ಮತ್ತೆ ದೀರ್ಘಕಾಲದಲ್ಲಿ ಬೆಳೆಯೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದ್ರೆ ಕೇವಲ ಬೆಲೆ ಕಡಿಮೆ ಇದೆ ಅಂತ ನೋಡೋ ಬದಲು ಅದರ ಹಿಂದೆ ಏನ್ ಕೆಲಸ ನಡೀತಿದೆ, ಏನ್ ಉಪಯೋಗ ಇದೆ ಅಂತ ನೋಡಬೇಕು. ಖಂಡಿತವಾಗಿಯೋ, ದೀರ್ಘಕಾಲೀನ ದೃಷ್ಟಿಕೋನ ತುಂಬಾ ಮುಖ್ಯ ಇಲ್ಲಿ. ಒಳ್ಳೆಯ ಕ್ವಾಲಿಟಿ ಕ್ರಿಪ್ಟೋ ಪ್ರಾಜೆಕ್ಟ್ಗಳನ್ನ ಗುರುತಿಸಿ ತಾಳ್ಮೆಯಿಂದ ಒಂದು 5-10 ವರ್ಷ ಹಿಡಿದಿಟ್ಕೊಂಡ್ರೆ, ಕೆಲವು ವಿಶ್ಲೇಷಕರ ಪ್ರಕಾರ ಸಾಂಪ್ರದಾಯಿಕ ಹೂಡಿಕೆಗಳಾದ ಸ್ಟಾಕ್ಸ್, ರಿಯಲ್ ಎಸ್ಟೇಟ್ಗಿಂತಲೂ ಜಾಸ್ತಿ ರಿಟರ್ನ್ಸ್ ಕೊಡೋ ಸಾಧ್ಯತೆ ಇದೆ. ಯಾಕಂದ್ರೆ ಇದು ಇನ್ನೂ ಬೆಳೆಯುತ್ತಿರುವ ಕ್ಷೇತ್ರ. ಹೌದು, ಇನ್ನು ಹೊಸದು. ಹೌದು, ಇದರಲ್ಲಿ ಇನ್ನೋವೇಷನ್ಗೆ, ಬೆಳವಣಿಗೆಗೆ ತುಂಬಾ ಅವಕಾಶ ಇದೆ. ಆದರೆ ಯಶಸ್ಸು ಸಿಗೋದು ಆ ಹೈಪ್ ಬದಲು ನಿಜವಾದ ಮೌಲ್ಯ, ಫಂಡಮೆಂಟಲ್ಸ್ ಇರೋ ಪ್ರಾಜೆಕ್ಟ್ಗಳನ್ನ ಆರಿಸ್ಕೊಂಡ್ರೆ ಮಾತ್ರ. ಇದನ್ನ ದೊಡ್ಡ ಚಿತ್ರಣಕ್ಕೆ ಸೇರಿಸಿದ್ರೆ ಬೆಲೆಗಿಂತ ಹೆಚ್ಚಾಗಿ ಆ ಬೆಲೆಯ ಹಿಂದಿನ ಮೌಲ್ಯವನ್ನ ನೋಡಬೇಕು. ತುಂಬಾ ಚೆನ್ನಾಗಿ ಹೇಳ್ರಿ. ಹಾಗಾದ್ರೆ ಒಟ್ಟಾರೆಯಾಗಿ ಈ ಕ್ರಿಪ್ಟೋ ಜಗತ್ತಿನ ಮೋಸ ಅನ್ನೋದಕ್ಕಿಂತ ಆ ತಪ್ಪು ತಿಳುವಳಿಕೆಗಳಿಂದ ಬೇಗ ಶ್ರೀಮಂತರಾಗೋ ಅನ್ನೋ ಸ್ಕೀಮ್ಗಳಿಂದ ತಪ್ಸ್ಕೊಳ್ಳೋಕೆ ಏನೇನು ಮಾಡಬೇಕು ಅಂತ ಒಂದ್ಸರಿ ಪಟ್ಟಿ ಮಾಡೋಣವಾ? ಖಂಡಿತ. ಮೊದಲನೇದು ನೀವ್ ಹೇಳಿದ ಹಾಗೆ ಮತ್ತೆ ಮತ್ತೆ ಹೇಳಬೇಕಾಗಿರೋದು DYOR, ಡೂ ಯೋರ್ ಓನ್ ರಿಸರ್ಚ್. ನಿಮ್ಮದೇ ಸಂಶೋಧನೆ ಮಾಡಿ. ಹೌದು, ಯಾರೋ ಹೇಳಿದ್ರು ಅಂತ ನಂಬಬೇಡಿ. ಪ್ರಾಜೆಕ್ಟ್ ವೆಬ್ಸೈಟ್ ನೋಡಿ, ವೈಟ್ ಪೇಪರ್ ಓಡಿ, ಸಪ್ಲೈ ಎಷ್ಟು, ಮಾರ್ಕೆಟ್ ಕ್ಯಾಪ್ ಎಷ್ಟು, ಮುಖ್ಯವಾಗಿ ಯೂಸ್ ಕೇಸ್ ಏನು, ಯಾವ ಸಮಸ್ಯೆಯನ್ನ ಬಗೆಹರಿಸ್ತಾ ಇದೆ, ಇದನ್ನ ಕೇಳ್ಕೊಳ್ಳಿ. ಕರೆಕ್ಟ್. ಎರಡನೇದು ಭಾವನೆಗಳನ್ನ ಕಂಟ್ರೋಲ್ ಮಾಡಿ. ಫೋಮೋಗೆ ಬಲಿಯಾಗಬೇಡಿ, ದುರಾಸೆ ಪಡಬೇಡಿ. ತರ್ಕಬದ್ಧವಾಗಿ ಯೋಚಿಸಿ. ಮೂರನೇದು ಡೈವರ್ಸಿಫೈ ಮಾಡಿ. ಎಲ್ಲಾ ದುಡ್ಡನ್ನ ಒಂದೇ ಕಡೆ, ಅದರಲ್ಲೂ ಮೀಮ್ ಕಾಯಿನ್ನಲ್ಲಿ ಹಾಕಬೇಡಿ. ಹೌದು, ಹಂಚಿ ಹೂಡಿಕೆ ಮಾಡಿ. ನಾಲ್ಕನೇದು ದೀರ್ಘಕಾಲ ಯೋಚಿಸಿ. ಇದು ಲಾಟ್ರಿ ಅಲ್ಲ, ಬೇಗ ಶ್ರೀಮಂತರಾಗೂ ಸ್ಕೀಮ್ ಅಲ್ಲ. ಇದು ಸ್ಮಾರ್ಟ್ ಆಗಿದ್ರೆ ನಿಧಾನವಾಗಿ ಶ್ರೀಮಂತರಾಗೂ ಅವಕಾಶ. ತಾಳ್ಮೆ ಮುಖ್ಯ. ಮತ್ತೆ ಕೊನೆಯದು ಆ ಸಿಂಪಲ್ ಲೆಕ್ಕಾಚಾರ. ಯಾರಾದ್ರೂ ಬಂದು ಇದೊಂದು ರೂಪಾಯಿ ಆಗುತ್ತೆ, 10 ರೂಪಾಯಿ ಆಗುತ್ತೆ ಅಂದಾಗ ನೀವೇ ಒಂದ್ಸರಿ ಅದರ ಸರ್ಕ್ಯುಲೇಟಿಂಗ್ ಸಪ್ಲೈ ನೋಡಿ, ಆ ಬೆಲೆಗೆ ಎಷ್ಟು ಮಾರ್ಕೆಟ್ ಕ್ಯಾಪ್ ಬೇಕು ಅಂತ ಸುಮ್ನೆ ಒಂದು ಅಂದಾಜು ಮಾಡಿ. ಹೌದು, ಆಗ ನಿಂಗೆ ಗೊತ್ತಾಗತ್ತೆ ಅದು ಎಷ್ಟು ರಿಯಲಿಸ್ಟಿಕ್ ಅಂತ. ಸರಿತಾನೆ. ಹಾಗಾದ್ರೆ ಇದೆಲ್ಲದರ ಅರ್ಥ, ಕ್ರಿಪ್ಟೋದಲ್ಲಿ ಅವಕಾಶ ಇದೆ, ಆದರೆ ಅಷ್ಟೇ ರಿಸ್ಕ್ ಕೂಡ ಇದೆ. ಜ್ಞಾನ, ಎಚ್ಚರಿಕೆ, ತಾಳ್ಮೆ ಬೇಕು. ಖಂಡಿತವಾಗಿಯೂ. ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಸಾರಾಂಶ ಅಂದ್ರೆ ಆ ಹೈಪ್ ಬಗ್ಗೆ, ವಿಶೇಷವಾಗಿ ಶಿಬಾ ಇನ್ನು ತರಹದ ಕಾಯಿನ್ಗಳ 1000 ಹಾಕಿ 10 ಲಕ್ಷ ಅನ್ನೋ ಕನಸುಗಳ ಬಗ್ಗೆ ಯಾವಾಗ್ಲೂ ಒಂದು ಆರೋಗ್ಯಕರವಾದ ಸಂದೇಹ ಇರಲಿ. ಯಾವುದೇ ಹೂಡಿಕೆ ಮಾಡೋ ಮುನ್ನ ಆ ಮಾರ್ಕೆಟ್ ಕ್ಯಾಪ್, ಅದರ ಸಾಧ್ಯತೆಗಳು, ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಕೇವಲ ಬೆಲೆ ಕಡಿಮೆ ಇದೆ ಅನ್ನೋದು ಮುಖ್ಯ ಅಲ್ಲ. ಕರೆಕ್ಟ್. ಕೊನೆಯದಾಗಿ ಎಲ್ಲರಿಗೂ ಒಂದು ಚಿಕ್ಕ ಆಲೋಚನೆ.
ಮುಂದಿನ ಸಾರಿ ನೀವು ಯಾವುದಾದ್ರೂ ಕ್ರಿಪ್ಟೋ ಪ್ರಾಜೆಕ್ಟ್ ಬಗ್ಗೆ ಕೇಳಿದಾಗ ಅದರ ಬೆಲೆ, ಅದರ ಮಾರ್ಕೆಟ್ ಕ್ಯಾಪ್ ಅನ್ನೋದ್ರ ಜೊತೆಗೆ ಇದನ್ನು ಯೋಚಿಸಿ. ಏನು? ಈ ಪ್ರಾಜೆಕ್ಟ್ ನಿಜವಾಗಿ ಯಾವ ನೈಜ ಮೌಲ್ಯವನ್ನ ಕೊಡ್ತಾ ಇದೆ, ಇದು ಯಾವ ನಿಜವಾದ ಸಮಸ್ಯೆಯನ್ನ ಬಗೆಹರಿಸೋಕ್ ಪ್ರಯತ್ನ ಮಾಡ್ತಾ ಇದೆ. ಕೇವಲ ಕಡಿಮೆ ಬೆಲೆ, ದೊಡ್ಡ ಕಮ್ಯುನಿಟಿ, ಹೈಪ್ ಇದನ್ನ ನೋಡೋ ಬದಲು ಈ ಪ್ರಶ್ನೆಗೆ ಉತ್ತರ ಹುಡುಕಿದ್ರೆ ಅದು ದೀರ್ಘಕಾಲದಲ್ಲಿ ನಿಮ್ಗೆ ಒಳ್ಳೆ ಹೂಡಿಕೆದಾರರಾಗೋಕೆ ಸಹಾಯ ಮಾಡಬಹುದು. ಹೌದು.